ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಕ್ಕಳನ್ನ ಎಲ್ಲೋ ಆಲ್ಮೋಸ್ಟ್ ಇವಾಗಂತೂ ಹೊರಗಡೆ ಕರ್ಕೊಂಡೇ ಹೋಗ್ತಿಲ್ಲ. ಇವಾಗ ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ನೆಕ್ಸ್ಟ್ 2 ಡೇಸ್ ರಜಾ ಆಯ್ತಲ್ಲ, ಎಲ್ಲಾದರೂ ಕರ್ಕೊಂಡೋಗೋಣ ಅಂತ ಹೇಳ್ಬಿಟ್ಟು ಮಕ್ಕಳು ನಾವೆಲ್ಲ ಔಟ್ಸೈಡ್ ಹೋಗ್ತಾಯಿದ್ವಿ. ಹಾಗೆಯೇ ಮಂಡೇ ಬಂದು ರಾಖಿ ಹಬ್ಬ ಆಯ್ತಲ್ಲ, ಆ ಕಡೆಯಿಂದ ತಂಗಿ ಮಕ್ಕಳನ್ನು ಬರ್ತಾರೆ. ಅವಳು ಚಿಕ್ಕ ಪಾಪು ಅಲ್ವ, ಅವಳ ಕೈಯಲ್ಲಿ ರಾಖಿ ಕಟ್ಸೋಣ ಇವರಿಬ್ಬರಿಗೂ ಅಂತೇಳ್ಬಿಟ್ಟು ರಾಖಿನ ಪರ್ಚೇಸ್ ಮಾಡ್ತಿದ್ವಿ. ಅವಳು ಆ ಕಡೆಯಿಂದ ಕ್ಯಾಬಲ್ಲಿ ಬರೋದ್ರಿಂದ ಇನ್ನೆಲ್ಲೂ ಸ್ಟಾಪ್ ಮಾಡಿ ಬ್ಯಾಂಗಲ್ ಸ್ಟೋರಲ್ಲಿ ತೊಗೊಳಕ್ಕಾಗಲ್ಲ ಅಂತೇಳ್ಬಿಟ್ಟು ಇಲ್ಲಿಂದ ನಾನೇ ತೊಗೊಂಡೋಗ್ತಾಯಿದ್ದೆ. ತೊಗೊಂಬ ಅಂದಿದ್ಲು. ಅದನ್ನು ತಗೊಂಡು ನಾವು ಗಾಡಿನ ಮೆಟ್ರೋ ಸ್ಟೇಷನ್ ಹತ್ರ ಪಾರ್ಕ್ ಮಾಡಿ ಮೆಟ್ರೋದಲ್ಲಿ ಹೋಗ್ತಾಯಿದ್ದೀವಿ. ನಮಗೆ ನಾವು ಹೋಗ್ತಾ ಇರೋದು ಇವತ್ತು ಬಂದು ಲಾಲ್ಬಾಗಿಗೆ. ಇವಾಗ August 15 ಆದಮೇಲೆ ಫ್ಲವರ್ ಶೋ ನಡೀತಾ ಇರುತ್ತೆ. ಹೋಗೋಣ, ನಾವೇನು ವರ್ಷ ಹೋಗ್ತಾ ಇರ್ತೀವಿ. ಇಲ್ಲ ಆಗಸ್ಟಲ್ಲಿ ಹೋಗ್ತೀವಿ, ಇಲ್ಲಾಂದರೆ October 2 ಇರುತ್ತಲ್ಲ ಆವಾಗಲಾದ್ರೂ ಹೋಗ್ತೀವಿ. ಇವಾಗ ಬಸ್ಸಲ್ಲಿ ಹೋಗ್ಬೋದು. ಬಸ್ಸಲ್ಲಿ ಮೆಜೆಸ್ಟಿಕ್ಕಲ್ಲಿ ಇಳಿದು ಮತ್ತೆ ಲಾಲ್ಬಾಗ್ಗೆ ಬಸ್ ಚೇಂಜ್ ಮಾಡಬೇಕಾಗುತ್ತೆ. ನಮಗೆ ಇಲ್ಲಿ ನಾಗಸಂದ್ರದಿಂದ ಡೈರೆಕ್ಟು ಲಾಲ್ಬಾಗ್ ಹತ್ರನೇ ಸ್ಟಾಪ್ ಇರೋದ್ರಿಂದ ಮೆಟ್ರೋದಲ್ಲೇ ಹೋದ್ವಿ. ನಮಗೆ ಇದು ಈಸಿ ಅನಿಸುತ್ತೆ. ಬಸ್ಸಲ್ಲಾದರೆ ತುಂಬ ಟೈಮು ಹಿಡಿಯುತ್ತೆ, ಟ್ರಾಫಿಕೆಲ್ಲ ಇರುತ್ತಲ್ಲ. ಇದಾದರೆ ಒಂದು 3/4 ಗಂಟೆ, ಒಂದು 20 ನಿಮಿಷ 3/4 ಗಂಟೆಲೆಲ್ಲ ಹೋಗ್ಬೋದು. ಲಾಲ್ಬಾಗಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ಇಳಿದ ತಕ್ಷಣ ನಮಗೆ ಮೆಟ್ರೋ ಸ್ಟೇಷನ್ ಪಕ್ಕನೇ ಎಂಟ್ರೆನ್ಸ್ ಸಿಗುತ್ತೆ. ಒಂದು ಸ್ವಲ್ಪ ಆ ಕಡೆ ರೋಡ್ ದಾಟ್ಕೊಂಡು ಹೋಗಬೇಕು. ಈ ಸಲ ಲಾಲ್ಬಾಗಲ್ಲಿ ಇದು ಫಿಶ್ ಟನಲ್ ಇತ್ತಲ್ಲ, ಅದನ್ನು ನೋಡಬೇಕಿತ್ತು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರ ಹೋದ್ವಿ. ನಮಗೆ ಇಲ್ಲಿ ಎಲ್ಡರ್ಸ್ಗೆ ಎಂಟ್ರಿ ಫೀಸ್ ಬಂದು 100 ರೂಪೀಸ್ ಇರುತ್ತೆ. ಕಿಡ್ಸ್ಗೆ ಬಂದು 50 ರೂಪೀಸ್ ಇರುತ್ತೆ ಈ ಲಾಲ್ಬಾಗ್ ಎಂಟ್ರಿ ಫೀಸು. ಇದನ್ನು ನಾವೇನು ಲಾಲ್ಬಾಗಲ್ಲಿ ಬರ್ತಾನೆ ಇರ್ತೀವಿ. ಇವಾಗ ಜಾಸ್ತಿ ಎಲ್ಲ ಸುತ್ತಾಡಲಿಲ್ಲ. ಈ ಬಿಸಿಲಲ್ಲಿ ಸುತ್ತಾಡೋಕ್ಕೆ ಹೋದರೆ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡೈರೆಕ್ಟು ಗ್ಲಾಸ್ ಹೌಸ್ ಹತ್ರ ಬರೋಕ್ಕೆ ಕೇಳಿದ್ದೆ ಅವಳನ್ನು. ನಾನು ಅಲ್ಲೇ ಹೋಗ್ತಿದ್ವಿ. ಇದು ರೋಸ್ ಗಾರ್ಡನ್ನು. ಹೋಗ್ಬೇಕಾರೆ ಆನ್ ದ ವೇ ನೋಡಿಕೊಂಡು ಹೋದ್ವಿ. ಇನ್ನು ಆ ಸೈಡ್ ನೋಡೋದು, ಇನ್ನು ಕ್ಲಾಕ್ ಎಲ್ಲ ಐತಲ್ಲ ಅದನ್ನೆಲ್ಲ ಈ ಸಲ ನೋಡೋಕ್ಕೆ ಹೋಗಲಿಲ್ಲ. ನಾವು ಹೋಗೋಷ್ಟೊತ್ತಿಗೆ ಅವರೂ ಬಂದುಬಿಟ್ಟಿದ್ರು. ಇದಾದಮೇಲೆ ಎಲ್ಲರೂ ಸೇರಿಕೊಂಡು ಗ್ಲಾಸ್ ಹೌಸ್ ಹತ್ರ ಫ್ಲವರ್ ಶೋ ನೋಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಇನ್ನೊಂದೇನೆಂದರೆ ನಾವು ಈ ಸಲ ಒಳ್ಳೆ ಕೆಲಸ ಮಾಡಿದ್ದೇನೆಂದ್ರೆ ಬೇಗ ಹೋಗಿದ್ದು. ಇವತ್ತು ಸ್ಯಾಟರ್ಡೆ ಸಂಡೇ ರಶ್ ಇರುತ್ತೆ ಆಲ್ಮೋಸ್ಟು. ನಮ್ಮ ಪ್ಲ್ಯಾನ್ ಅಂದರೆ ಈ ಹಬ್ಬ ಮಾಡಿ ಎಲ್ಲ ಸುಸ್ತಾಗಿರ್ತಾರೆ, ಆಲ್ಮೋಸ್ಟ್ ಬರಲ್ಲ ಅಂತ ಹೇಳ್ಬಿಟ್ಟು ನಾವೊಂದು 10 o'clockಗೆ ಮನೆ ಬಿಟ್ವಿ. 10:30ಗೇನು ಮನೆ ಬಿಟ್ವಿ. ನಾವಲ್ಲಿ ಹೋಗೋತ್ತಿಗೆ 11 o'clock 11:30 ಆಗಿತ್ತು. ಆವಾಗ ಏನೂ ರಶ್ ಇರಲಿಲ್ಲ. ನನ್ನ ತಂಗಿ ಒಂದು 1/4 ಗಂಟೆ ಮುಂಚೆ ಬಂದಿರಲಿಲ್ಲ, ಆವಾಗ ಇನ್ನೂ ರಶ್ ಇರಲಿಲ್ವಂತೆ, ಖಾಲಿ ಇತ್ತಂತೆ. ನಾವು ಇನ್ನೇನು ಹೋದ್ವಿ, ಆವಾಗ ಒಂದು ಸ್ವಲ್ಪ ಜನ ಜಾಸ್ತಿ ಆಗೋಕ್ಕೆ ಬಂದರು. ನಾವು ಲಾಸ್ಟ್ ಟೈಮ್ ಹೀಗೆ ಮಾಡಿದ್ದೆವು. ಫ್ಲವರ್ ಶೋ ನೋಡೋಣ ಅಂತ ಹೇಳ್ಬಿಟ್ಟು ಗ್ಲಾಸ್ ಹೌಸ್ ಹತ್ರ ಬಂದು ನೋಡಿದ್ರೆ ಸಖತ್ತು ರಶ್ ಇತ್ತು. ಅದು ರಶಲ್ಲಿ ಇನ್ನು ಅವಳು ಬೇರೆ ಚಿಕ್ಕವಳಿದ್ಲು, ತಂಗಿ ಪಾಪು. ಈ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಎಲ್ಲಿ ನೋಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ಬಂದವರು ಮತ್ತೆ ರಿಟರ್ನ್ ವಾಪಸ್ ಹೋಗ್ಬಿಟ್ಟು ಒಂದು ಸೈಡ್ ಕೂರಿಸ್ಕೊಂಡು ಮಕ್ಕಳು ನಾವೆಲ್ಲ ಒಂದು ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗಿದ್ವಿ. ಈ ಸಲನೂ ನೋಡೋಕ್ಕಾಗುತ್ತೋ ಇಲ್ವೋ ಅಂತ ಬಂದ್ವಿ. ಇಲ್ಲ, ಈ ಸಲ ಆರಾಮಾಗಿ ನೋಡ್ಕೊಂಬಂದ್ವಿ. ಈ ಸಲ ಅಂಬೇಡ್ಕರ್ ಅವ್ರದ್ದು ಮಾಡಿದ್ರಲ್ಲ, ಚೆನ್ನಾಗಿತ್ತು. ಇಲ್ಲಿ ಇಂಡಿಯಾ ಮ್ಯಾಪು ಮಾಡಿದ್ರು ಫ್ಲವರ್ಸಲ್ಲಿ, ಚೆನ್ನಾಗಿತ್ತು. ಇದನ್ನೆಲ್ಲ ನೋಡಿಕೊಂಡು ಹಬ್ಬ ಮುಗ್ದಿತ್ತಲ್ಲ, ನೆಕ್ಸ್ಟ್ ಡೇ ಫ್ರೂಟ್ಸ್ ಎಲ್ಲ ಇತ್ತು. ಇನ್ನು ಮಕ್ಕಳು ಔಟ್ಸೈಡ್ ಬಂದರೆ ಗೊತ್ತಲ್ಲ, ಅದು ತಕ್ಕೊಡಿ ಇದು ತಕ್ಕೊಡಿ, ಬರೀ ಸ್ನ್ಯಾಕ್ಸ್ ಮೇಲೇ ಇರುತ್ತೆ. ಅದಕ್ಕೆ ನಾವು ಆಲ್ಮೋಸ್ಟ್ ಇಬ್ರೂ ಎಲ್ಲ ಐಟಮು ತಂದಿದ್ವಿ. ಆದ್ರೂ ಮಕ್ಕಳು ಇದು ಬೇಡ, ನಮಗೆ ಐಸ್ ಕ್ರೀಮ್ ಬೇಕು, ಅದು ಬೇಕು ಇದು ಬೇಕು ಅಂತ ಕೇಳ್ತಾಯಿದ್ರು. ಫಸ್ಟ್ ಇಲ್ಲಿರೋದು ಖಾಲಿ ಮಾಡಿಬಿಡಿ, ಆಮೇಲೆ ಬೇರೆನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು. ಇನ್ನು ನಿನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡಿದ್ದು ಒಬ್ಬಿಟ್ಟು ಮತ್ತು ಒಂದಷ್ಟು ಫ್ರೂಟ್ಸ್ಗಳು, ತಂಗಿ ರವೆ ಉಂಡೆ ಕಜ್ಜಾಯ ಎಲ್ಲ ತಂದಿದ್ಲು. ನಾನು ಕಾರ್ನ್ಫ್ಲೆಕ್ಸ್ ಮಿಕ್ಚರ್ ಎಲ್ಲ ಇತ್ತು.
ಅದನ್ನು ತಗೊಂಡು ಮಕ್ಕಳಿಗೆಲ್ಲ ಕೂರಿಸ್ಕೊಂಡು ತಿನ್ನಿಸ್ಬಿಟ್ಟು ಇಲ್ಲಿ ಲಾಲ್ಬಾಗಲ್ಲಾದರೆ ಮಕ್ಕಳು ಆರಾಮಾಗಿ ಬಿಡ್ಬೋದು. ನಾವು ಒಂದು ಸೈಡ್ ಆರಾಮಾಗಿ ಕೂತ್ಕೊಂಡ್ರೆ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಾ ಇರ್ತಾರೆ. ಇವರು 3 ಜನನೂ ಅವಳೊಂದು ಸ್ವಲ್ಪ ಯಾಕೋ ಡಲ್ ಆಗಿಬಿಟ್ಟಿದ್ಲು. ಅವಳಿಗೆ ನೆಗಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅವಳ ಮುಂದೆ ಆಟ ಆಡ್ತಾಯಿದ್ರು. ಅವಳು ನೋಡಿ ಸ್ಮೈಲ್ ಮಾಡ್ತಾ ಇದ್ಲು. ಸೂಪರ್. ಏನ್ ಮಾಡಿದ್ನ ಅಣ್ಣ? ಇನ್ನು ಮಕ್ಕಳೆಲ್ಲ ಆಟ ಆಡಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ರಾಖಿ ಕಟ್ಸೋಣ ಅಂತ ಹೇಳ್ಬಿಟ್ಟು ಅವಳು ಯಾಕೋ ಒಂದು ಸ್ವಲ್ಪ ಇವತ್ತು ಡಲ್ಲಾಗಿದ್ಲಲ್ಲ, ರಾಖಿ ಕಟ್ತಾನೆ ಇಲ್ಲ. ಕಟ್ಟು ಅಂದರೆ ಅವಳು ಮತ್ತೆ ಕಟ್ಬಿಟ್ರೆ ನನ್ನ ಕೈ ಕೊಡಲ್ಲ ಅಂತ ಹೇಳ್ಬಿಟ್ಟು ಅವಳು ಕಟ್ತಾನೆ ಇರಲಿಲ್ಲ. ಅದಕ್ಕೆ ಅವ್ರ ಅಮ್ಮನೇ ಕಟ್ತಾಯಿದ್ಲು. ಇಬ್ರಿಗೂ ಕಟ್ಲೇ ಇಲ್ಲ. ಲಾಸ್ಟಿಗೂ ಮುಂದಿನ ವರ್ಷ ಕಟ್ತಾಳೆ. ಇದಕ್ಕಿಂತ ಮುಂದಿನ ವರ್ಷ ಒಂದು ಸ್ವಲ್ಪ ದೊಡ್ಡವಳಾಗಿರ್ತಾಳಲ್ಲ. ನನ್ನ ಮಕ್ಕಳು ಕಟ್ಟಿಸ್ಕೊಂಡು ಸಂಜೆ ಬರಬೇಕಿದ್ರೆ ಹೇಳ್ತಿದ್ರು, ಅಮ್ಮ ವರ್ಷ ಬೇರೆ ಬೇರೆ ಹುಡುಗಿರ ಹತ್ರ ಕಟ್ಟಿಸ್ಕೊತಾ ಇದ್ವಿ, ಈ ವರ್ಷ ನಮ್ಮದೇ ಸ್ವಂತ ಪಾಪು ಇತ್ತಲ್ಲ ಕಟ್ಟಿತ್ತು ಅಲ್ವಾ, ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಕಟ್ತಾಳೆ ಅಂತ ಹೇಳ್ತಿದ್ರು. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದು ಅಲ್ಲಿ ಬರ್ಡ್ಸಿಂದೊಂದು ಟೆಂಟ್ ಥರ ಹಾಕ್ಕೊಂಡಿದ್ರು. ಒಳಗೆ ಬರ್ಡ್ಸ್ ಎಲ್ಲ ಇಟ್ಕೊಂಡಿದ್ರು. ನಾನು ಈ ಸಲ ನೋಡಿದ್ದು ಫಸ್ಟ್ ಟೈಮು ಈ ಲಾಲ್ಬಾಗ್ ಒಳಗೆ. ನಾನು ನೋಡಿದ್ದು ಫಸ್ಟ್ ಟೈಮು. ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದೊಡ್ಡವ್ರಿಗೆ ಬಂದು 50 ರೂಪೀಸ್ ಚಾರ್ಜ್ ಮಾಡಿದ್ರು, ಮಕ್ಕಳಿಗೆ ಬಂದು 30 ರೂಪೀಸ್ ಚಾರ್ಜ್ ಮಾಡಿದ್ರು. ಇಲ್ಲಿ ಬರ್ಡ್ಸ್ಗಳನ್ನ ಇಟ್ಕೊಂಡಿದ್ರು. ಹಾಗೆ ರ್ಯಾಬಿಟ್ ಅಂತೆ ಮತ್ತು ಬೇರೆ ಬೇರೆದು ಎಲ್ಲ ಇಟ್ಕೊಂಡಿದ್ರು. ಕೋಳಿ ಮತ್ತು ಹಾವನ್ನು ಇಟ್ಕೊಂಡಿದ್ರು. ಅದೆಲ್ಲ ಸೆಲ್ಫಿ ತಗೊಳ್ಳೋಕ್ಕೆ ಎಷ್ಟು 50 ರೂಪೀಸ 100 ರೂಪೀಸ್ ಹೇಳಿದ್ರ? ನಂಗೆ ಮರ್ತೇ ಹೋಯ್ತು. 50ನಾ ಸರಿಯಾಗಿ ನೆನಪಾಗ್ತಿಲ್ಲ. ಚಾರ್ಜ್ ಮಾಡಿದ್ರು. ಬೇಕಿದ್ರೆ ನಾವು ಒಳಗೆ ಹೋಗಿ ಒಂದು ಸಲ ನೋಡ್ಕೊಂಬರೋಣ, ನಮಗಿಷ್ಟ ಆದರೆ ಆಮೇಲೆ ಬಂದು ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡೋಕ್ಕೆ ಅಂತ 50 ರೂಪೀಸ್ ಕೊಟ್ಟು ಒಳಗೆ ಹೋದ್ವಿ. ಒಂದು 4 ಲೈನ್ಸಲ್ಲಿ ಈಗ ಎಲ್ಲ ಆಲ್ಮೋಸ್ಟ್ ಎಲ್ಲ ಬರ್ಡ್ಗಳನ್ನೂ ಇಟ್ಕೊಂಡಿದ್ರು. ಹಾಗೆಯೇ ನೋಡಿ ಅದಕ್ಕೆಲ್ಲ ಕೆಲವೊಂದು ಬರ್ಡಿಗೆಲ್ಲ ನಾವು ತಿನ್ನಿಸಿದ್ವಿ. ಹಂಗಂದರೆ ಅದು ಪಂಜರದೊಳಗೇ ಇತ್ತು. ಔಟ್ ಸೈಡಿಂದ ಬಿದ್ದಿದ್ದು ಅಲ್ಲಿ ಅದಕ್ಕೆ ಇಟ್ಕೊಳ್ಳೋಕೆ ತಿನ್ನೋಕ್ಕೆಲ್ಲ ಇಟ್ಟಿರ್ತಾರಲ್ಲ ಕಾಳುಗಳು, ಅದನ್ನೇ ಇಟ್ಕೊಂಡು ತಿನ್ನಿಸ್ತಾ ಇದ್ವಿ. ಅದು ಚೆನ್ನಾಗಿ ತಿಂತಾಯಿತ್ತು. ತುಂಬ ವೆರೈಟಿ ಬರ್ಡ್ಸ್ಗಳೆಲ್ಲ ಇತ್ತು. ಮಕ್ಕಳೆಲ್ಲ ನೋಡಿ ಎಂಜಾಯ್ ಮಾಡಿದ್ರು. ಇಲ್ಲಿ ನಾನೊಂದು ಬರ್ಡ್ಗೆ ಅದನ್ನೇ ಅಲ್ಲಿ ಒಂದು ಸ್ವಲ್ಪ ಬಿದ್ದಿತ್ತು ಈ ಥರ ಕಾಳುಗಳು, ಅದನ್ನು ಇಟ್ಕೊಂಡಿದ್ದೆ. ಅದನ್ನು ನೀಟಾಗಿ ತಿಂತಾಯಿತ್ತು. ಅದು ಎಲ್ಲಿ ಕಚ್ಚಿಬಿಡುತ್ತೋ ಅನ್ನೋ ಭಯ ಆಗ್ತಾಯಿತ್ತು. ಕಚ್ಚಲಿಲ್ಲ, ನಿಧಾನಕ್ಕೆ ಚೆನ್ನಾಗಿ ತಿಂತು. ಆಮೇಲೆ ನೆಕ್ಸ್ಟು ಇದರಲ್ಲಿ ಇದ್ದಿದ್ದು ಬರ್ಡ್ ಒಂಥರ ಡಿಫ್ರೆಂಟಾಗಿತ್ತು. ಹಂಗಂದರೆ ಆ ಕಂಬಿ ಮೇಲೆ ಕೂತ್ಕೊಂಡಿದ್ಯಲ್ಲ, ಅದನ್ನು ನೋಡ್ಬೇಕಾದ್ರೆ ನಾನು ಅಲ್ಲಿ 4 ಬರ್ಡ್ ಕೂತಿತ್ತು. ಅದು ಕೋಲ್ ಕೊಟ್ಟಿದ್ದಾರಲ್ಲ ಅದ್ರ ಮೇಲೆ. ನಾನು ಈ ಸೈಡ್ ಕೈ ಇದು ಮಾಡಿದ್ರೆ ಅದು ಈ ಸೈಡ್ ಬರೋದು, ಆ ಸೈಡ್ ಕೈ ಮಾಡಿದ್ರೆ ಈ ಥರ ಬರೋದು. ಹಾಗೇ ಆಟ ಆಡಿಸ್ತಾ ಇದ್ವಿ. ಇದನ್ನು ನೋಡಿಕೊಂಡು ಹಾಗೇ ಲಾಲ್ಬಾಗಿಂದ ಔಟ್ ಸೈಡೇ ಇದ್ದಿದ್ದು ಇಲ್ಲಿ ಫಿಸ್ಟೆನಲ್ಲ. ಈ ಬಂಡೆ ಬರುತ್ತಲ್ಲ ಲಾಲ್ಬಾಗಲ್ಲಿ, ಅದ್ರ ಪಕ್ಕ ಎಕ್ಸಿಟ್ ಇದೆ. ಎಕ್ಸಿಟ್ ಹತ್ರನೇ ಈ ಸಲ ಇದ್ದಿದ್ದು. ಇದಕ್ಕೆ ಬಂದು ದೊಡ್ಡವ್ರಿಗೆ 100 ರೂಪೀಸ್ ಚಾರ್ಜ್ ಮಾಡಿದ್ರು. ಅದು ಚಿಕ್ಕ ಮಕ್ಕಳಿಗೆ 3 ಇಯರ್ಸ್ ಮೇಲೇನ 5 ಇಯರ್ಸ್ ಮೇಲೇನ ಹೋಗಿ ಒಂದು ವೀಕ್ ಆಗ್ತಾ ಬಂತಲ್ಲ, ಮರ್ತೇ ಹೋಗಿದೆ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಚಾರ್ಜ್ ಮಾಡಿದ್ರು ಅಂತ ಹೇಳ್ಬಿಟ್ಟು. ನಾವು 3 ಜನಕ್ಕೂ ತೊಗೊಂಡ್ರು. 50 ರೂಪೀಸ್ ಚಾರ್ಜ್ ಮಾಡಿದ್ರು. ನಾವು 3 ಜನಕ್ಕೂ ತೊಗೊಂಡ್ವಿ. ಇದಾದಮೇಲೆ ಇದನ್ನು ಅಲ್ಲಿ ಇದೇ ಥರ ಬರ್ಡ್ಸ್ ಇತ್ತು. ನೋಡೋಕ್ಕೆ ಹೆದರಿಕೆ ಆಗ್ತಿತ್ತು. ಅದೊಂದು ಸ್ವಲ್ಪ ಅಗ್ರೆಸಿವ್ ಆಗಿತ್ತು. ಹತ್ರ ಹೋದ ತಕ್ಷಣ ಕಾಕ ಅಂತಿತ್ತು. ಇದು ಔಟ್ ಸೈಡೇ ಒಂದು ಸ್ವಲ್ಪ ಕೂರಿಸಿದ್ರಲ್ಲ, ಒಂದು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು 50 ರೂಪೀಸು. ಒಂದು ವೀಡಿಯೋ ತೊಗೊಬೋದು 1 ನಿಮಿಷದ್ದು. ಅದು ನನಗೆ ಫಸ್ಟೇ ಭಯ ಆಗ್ತಾಯಿತ್ತು. ಅದು ಕೂರಿಸಿದ ತಕ್ಷಣ ನಂದು ಬಳೆಯಲ್ಲಿ ಬೀಡ್ಸ್ ಎಲ್ಲ ಐತಲ್ಲ, ಅದನ್ನು ಕಚ್ಚಿ ಇದು ಮಾಡ್ತಾಯಿತ್ತು. ಹಾಗೆಯೇ ಆ ಡ್ರೆಸ್ಸನ್ನೆಲ್ಲ ಕುಕ್ತಾಯಿತ್ತು. ನನಗೆ ಎಲ್ಲಿ ಈ ಕಡೆ ಬಂದು ಕೆನ್ನೆ ಕಿವಿ ಎಲ್ಲ ಕಚ್ಚಿಬಿಡುತ್ತೆ ಅನ್ನೋ ಭಯ ಆಗ್ತಾಯಿತ್ತು. ನಾನು ಹೆದ್ರುಕೊಳ್ಳೋಕ್ಕಿಂತ ನನ್ನ ತಂಗಿ ಮಗ ಅಶು ಮಮ್ಮಿ ಅಂತ ಅವನೇ ಹೆದ್ರುಕೋತಿದ್ದ ಜಾಸ್ತಿ.
ಅದೇನಾಯಿತು ಅಂದರೆ ನಾನು ಜಸ್ಟ್ ಕೈಯಲ್ಲಿ ಹಿಡ್ಕೊಂಡಿದ್ದಲ್ವ, ಆಮೇಲೆ ಬೇರೆಯೊಬ್ಬರು ಹಿಂಗೆ ಶೋಲ್ಡರ್ ಮೇಲೆ ಕೂರಿಸ್ಕೊಂಡಿದ್ರು. ಈಗ ಕೊಡಿ ನಾನೊಂದು ಸಲ ಶೋಲ್ಡರ್ ಮೇಲೆ ಇಟ್ಕೊಂಡು ಫೋಟೋ ತಕ್ಕೋತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕೂರಿಸ್ಕೊಂಡೆ. ಅದು ಕೂರಿಸಿದ ತಕ್ಷಣ ನನಗೆ ಭಯ ಆಗೋಯ್ತು. ಈ ಕಡೆ ಕೆನ್ನೆ ಹತ್ರ ಕೈ ಮುಚ್ಕೊಬಿಟ್ಟು ಫಸ್ಟ್ ತೆಗೀರಿ ಅಂತ ಹೇಳ್ಬಿಟ್ಟು ಕಿರ್ಚಾಡ್ತಿದ್ದೆ. ಅಲ್ಲಿ ನಿಂತವರೆಲ್ಲ ಒಂದು ಸೆಕೆಂಡ್ ತಿರುಗಿ ನೋಡಿಬಿಟ್ರು. ಅದೇನು ಆ ಥರ ಕಚ್ಚೋದೆಲ್ಲ ಮಾಡಲ್ಲ ಅನಿಸುತ್ತೆ, ಆದರೆ ಫಸ್ಟ್ ಟೈಮ್ ಇಟ್ಕೊಂಡಿದ್ದಲ್ವ ಒಂದು ಸ್ವಲ್ಪ ಭಯ ಇತ್ತು. ಮತ್ತು ಅದರಿಂದ ಒಳಗಡೆ ಬಂದು ಫಿಶ್ ಅಕ್ವೇರಿಯಮ್ ಇತ್ತು, ಅದರಲ್ಲೆಲ್ಲ ನೋಡಿಕೊಂಡು ಈ ಕಡೆ ಸೈಡೂ ಫಿಶ್ ಎಲ್ಲ ಇತ್ತು. ಅದನ್ನು ಒಂದು ಸ್ವಲ್ಪ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಇನ್ನೇನು ಟೈಮ್ ಆಗ್ತಾ ಬಂದಿತ್ತು, 2 ಗಂಟೆ, ಹೋಗೋಣ ಸಾಕು ಅಂತೇಳ್ಬಿಟ್ಟು ಔಟ್ಸೈಡ್ ಬಂದ್ವಿ. ಮತ್ತು 2 o'clock ಇತ್ತಲ್ಲ, ಏನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಊಟ ಮಾಡ್ಕೊಂಡು ಹೋಗೋದೆ MTRಗೆ ಹೋಗೋಣ ಈ ಸಲ ಅಂತ ಹೇಳ್ಬಿಟ್ಟು MTRಲ್ಲಿ ಊಟ ಮಾಡಿಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಾಕಬಲ್ ಡಿಸ್ಟೆನ್ಸ್ ಇತ್ತು, ಅದಕ್ಕೆ ನೆಡ್ಕೊಂಡೇ ಹೋಗ್ತಾ ಇದ್ವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ? ಏನು ಬೇಕು ನಿನಗೆ? ಅಲ್ಲಿಂದ ಅಷ್ಟು ದೂರ ನೆಡ್ಕೊಂಡು ಹೋದ್ವಾ, ವಾಕಬಲ್ ಡಿಸ್ಟೆನ್ಸೇ. ಮಕ್ಕಳನ್ನೆಲ್ಲ ಒಂದು ಸ್ವಲ್ಪ ಎತ್ಕೊಂಡು ಹೋಗೋಕೆ ರಿಸ್ಕ್ ಅನಿಸುತ್ತೆ. ಹೋದ್ವಿ, ಅಲ್ಲಿ ನೋಡಿದ್ರೆ ಕ್ಯೂ ಅಂದರೆ ಕ್ಯೂ, ಅದು ಕ್ಲೋಸ್ ಆಗಿದೆ. ನಾವು 2:30-3 ಗಂಟೆ ಅಷ್ಟೊತ್ತಿಗೆ ಅಲ್ಲೇನೋ ಇದ್ದಿದ್ದು. ನಾವು ಒಂದು ಹಾಫ್ ಆನ್ ಅವರ್ ಏನೋ ಹೊರಗಡೆ ಕಾದ್ವಿ. ಹಾಫ್ ಆನ್ ಅವರ್ ಆದಮೇಲೆ ಡೋರ್ ಓಪನ್ ಮಾಡಿದ್ರು. ಇನ್ನು ಮೇಲೋದ್ರೆ ಮೇಲೆ ಹೋದ ತಕ್ಷಣ ಟೋಕನ್ ತೊಗೋಬೇಕಂತೆ, ಅಲ್ಲಿ ಬರೆಸ್ಬೇಕಂತೆ. ನಮಗದು ಗೊತ್ತಿರಲಿಲ್ಲ. ಆಮೇಲೆ ಹೇಗೋ ಬರ್ಸಿದ್ವಿ. ಅದು ಇನ್ನೂ ಎಷ್ಟೊತ್ತಾಗುತ್ತೆ ಅಂದರೆ ಇನ್ನೂ 1 ಅವರ್ ಕಾಯಬೇಕು ಅಂದರು. ಅಯ್ಯಪ್ಪ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಇನ್ನೊಂದು ಸಲ ಯಾವಾಗಲಾದ್ರೂ ಊಟ ಮಾಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ MTR ಬೇಕ್ರಿ ಇತ್ತಲ್ಲ, ಅಲ್ಲೇ ಪಪ್ಸು ಮತ್ತು ಡೋನಟ್ಟು, ಸಮೋಸ ಅದನ್ನೆಲ್ಲ ತಿಂದ್ಕೊಂಡು ಮತ್ತೆ ರಿಟರ್ನ್ ಆಗ್ತಾಯಿದ್ದೀವಿ. ಇದು ಲಾಲ್ಬಾಗಿಗೆ ಹೋಗಿ ಬರೋ ಹೊತ್ತಿಗೆ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ವಿ. ಇನ್ನು ಮನೇಲಿ ಒಂದು ಸ್ವಲ್ಪ ಫ್ರೂಟ್ಸ್ ಉಳಿದಿತ್ತಲ್ಲ, ಅದನ್ನೆಲ್ಲ ಹಾಕ್ಬಿಟ್ಟು ಫ್ರೂಟ್ ಸಲಾಡ್ ಮಾಡೋಣ ಅಂಥೇಳಿ ಫ್ರೂಟ್ ಸಲಾಡ್ ಮಾಡ್ತಾಯಿದ್ದೆ. ಅದಕ್ಕೆ ಹೇಳಿ ಫ್ರೂಟ್ಸ್ ಎಲ್ಲ ಕಟ್ ಮಾಡ್ಕೊಳ್ತಾ ಇದ್ವಿ. ಇಲ್ಲಾಂದರೆ ಸುಮ್ಮನೆ ವೇಸ್ಟ್ ಆಗೋಗುತ್ತೆ. ಬಾಳೆಹಣ್ಣು ಕುಂಕುಮ ಕೊಟ್ಟಿದ್ದು ಬಾಳೆಹಣ್ಣೆಲ್ಲ ಹಾಗೇ ಇರುತ್ತಾ, ಬಾಳೆಹಣ್ಣೆ ಜಾಸ್ತಿ ಅದು. ಮತ್ತು ಒಂದು 2-3 ಡೇಸ್ ಆದ ತಕ್ಷಣ ಬಾಳೆಹಣ್ಣೆಲ್ಲ ಒಂಥರ ಕಪ್ಪುಗಾದಂಗೆ ಆಗೋಗುತ್ತೆ. ಚೆನ್ನಾಗಿದ್ದಾಗಲೇ ಈ ಥರ ಮಾಡ್ಕೊ ತಿನ್ಬಿಡೋಣ, ಅದು ಫ್ರೂಟ್ಸ್ ಒಳಗೆ ಹಾಕಿರ್ತೀವಲ್ಲ, ಅದು ತಿಂದಂಗೂ ಗೊತ್ತಾಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಫ್ರೂಟ್ ಸಲಾಡ್ ಮಾಡಿಕೊಂಡೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.